ಬಾಹ್ಯಾಕಾಶದಿಂದ ಶುಭಾಂಶು ಶುಕ್ಲಾ ಹೊರಡಲು ಕ್ಷಣಗಣನೆ, ವಾಪಸ್ ಭೂಮಿಗೆ ಬರ್ತಿರೋ ಶುಕ್ಲಾ ಭಾವನಾತ್ಮಕ ವಿದಾಯ. ಇಂದು ಹೊರಟು ನಾಳೆ ಅಮೆರಿಕಾದ ಕರಾವಳಿಯಲ್ಲಿ ಲ್ಯಾಂಡ್. ರಾಜ್ಯದಲ್ಲಿ ಶಾಸಕರ ಟ್ರೇಡಿಂಗ್ ನಡೀತಾ ಇದೆ ಅಂತ ನನಗೇನು ಅನ್ಸಿಲ್ಲ. ಇಂತಹದ್ದೊಂದು ನಡೆಯೋದಕ್ಕೂ ಕೂಡ ಅವಕಾಶ ಇಲ್ಲ. ನಮ್ಮ ಸರ್ಕಾರ 5 ವರ್ಷ ಭದ್ರವಾಗಿರುತ್ತೆ ಎಂದ ಸಚಿವ ಎಚ್.ಕೆ. ಪಾಟೀಲ್. 2028ಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ. ಶಿಡ್ಲಘಟ್ಟದಲ್ಲಿ ಭವಿಷ್ಯ ನುಡಿದ ನಿಖಿಲ್ ಕುಮಾರಸ್ವಾಮಿ. ರಾಜ್ಯ ಇತಿಹಾಸದಲ್ಲಿ ಇಂತಹ ಕೆಟ್ಟ ಸರ್ಕಾರ ನೋಡಿರಲಿಲ್ಲ ಅಂತಲೂ ವಾಗ್ದಾಳಿ. 500 ಕೋಟಿ ತಲುಪಿದ ಶಕ್ತಿ ಯೋಜನೆಯ ಮಹಿಳೆಯರ ಉಚಿತ ಪ್ರಯಾಣ. ಇಂದು 500ನೇ ಕೋಟಿಯ ಟಿಕೆಟ್ ವಿತರಿಸಲಿದ್ದಾರೆ ಸಿಎಂ. ಬಸ್ ಹತ್ತಿ ಕಂಡಕ್ಟರ್ ಆಗಲಿದ್ದಾರೆ ಸಿದ್ದರಾಮಯ್ಯ. ಭದ್ರಾ ಬಲದಂಡೆ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧ. ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಿಎಂ ಡಿಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಸಿದ್ಧತೆ. ಪೊಲೀಸರಿಂದ ಬಿಗಿ ಭದ್ರತೆ. ಕಫ ಎಂದು ಆಸ್ಪತ್ರೆ ಸೇರಿದ್ದ ಕೂಸು ಕೊನೆಯುಸಿರು. ಆಂಬ್ಯುಲೆನ್ಸ್ ಕೊಡದ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ 1 ತಿಂಗಳ ಮಗು ಸಾವು. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಾಸ್ಪತ್ರೆ ಸಿಬ್ಬಂದಿ ವಿರುದ್ಧ ಪೋಷಕರ ಆರೋಪ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ವಿಷಾನಿಲ ಸೋರಿಕೆಯಿಂದ 2 ದುರ್ಮರಣ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಮೃತದೇಹ ಕೊಂಡೊಯ್ದಾಗ 5 ಅಧಿಕಾರಿಗಳಿಗೆ ಮೃತರ ಕುಟುಂಬಸ್ಥರ ದಿಗ್ಬಂಧನ. ವಿಡಿಯೋ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಎಂಆರ್ಪಿಎಲ್ ಅಧಿಕಾರಿಗಳ ಮನವಿ. ಭಟ್ಕಳ ನಗರವನ್ನ ಸ್ಫೋಟಿಸುವುದಾಗಿ ಇಮೇಲ್ ಪ್ರಕರಣದ ತನಿಖೆ ಚುರುಕು. ತಮಿಳುನಾಡು ಮೂಲದ ವ್ಯಕ್ತಿಯ ಮೊಬೈಲ್ನಿಂದ ಮತ್ತೋರ್ವನ ಕೃತ್ಯ. ಸಿಕ್ಕ ಸುಳಿವು ಬೆನ್ನತ್ತಿದ ಪೊಲೀಸರಿಗೆ ಮೈಸೂರಿನ ಲಿಂಕ್ ಪತ್ತೆ, ಆರೋಪಿ ಲಾಕ್.